ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇತ್ತೀಚೆಗೆ ತುಂಬ ಜನ ಮಹಿಳೆಯರಲ್ಲಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಲ್ಲಿ ಕಾಡುವಂತಹ ಒಂದು ದೊಡ್ಡ ಸಮಸ್ಯೆ ಅನ್ನೋದಾದರೆ ಇರ್ರೆಗ್ಯುಲರ್ ಪೀರಿಯಡ್ಸು. ಸೊ ಮಗು ಫಸ್ಟ್ ಟೈಮ್ ಪೀರಿಯಡ್ ಆಗಿದೆ ಅನ್ನೋದಾದರೆ ಹೆಣ್ಮಗು, ಸೊ ನಂತರ ಮಂತ್ಲಿ ಆಗೋದು ತುಂಬಾ ಕಷ್ಟ ಆಗ್ತಿದೆ ಇತ್ತೀಚೆಗೆ. ಕೆಲವೊಮ್ಮೆ PCOD ಥೈರಾಯ್ಡ್ ಸಮಸ್ಯೆಯಿಂದ ಸಹ ಕೂಡ ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಕಾಡುತ್ತೆ, ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಬಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡಿ ಮಂತ್ಲಿ ಪೀರಿಯಡ್ಸ್ ಆಗಬೇಕು ಅನ್ನೋದಾದರೆ ಈ ಒಂದು ಡ್ರಿಂಕ್ನ ನೀವು ಕುಡಿಬಹುದು. ಈ ಒಂದು ಡ್ರಿಂಕ್ನ ನೀವು 1 ವಾರಗಳ ಕಾಲ ಕುಡಿತಾ ಬನ್ನಿ. ಖಂಡಿತವಾಗ್ಲೂ ನಾನು 100ಗೆ 200% ಗ್ಯಾರಂಟಿ ಕೊಡ್ತೀನಿ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ರೆಗ್ಯುಲರ್ ಆಗುತ್ತೆ ಅಂತಲೇ ಹೇಳಬಹುದು. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂತಹ ಕೇವಲ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಹೋಮ್ ರೆಮಿಡಿ ಆಗಿದ್ದು ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ಹೋಮ್ ರೆಮಿಡಿನ ಅಥವಾ ಈ ಒಂದು ಡ್ರಿಂಕ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಈ ಒಂದು ಡ್ರಿಂಕ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು 200 ml ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಸೋಂಪು, ಎಲ್ಲ ದಿನಸಿ ಅಂಗಡಿನಲ್ಲೂ ಸಿಗುತ್ತೆ. ಸೊ 1 ಇಂಚು ಆಗೋಷ್ಟು ಶುಂಠಿನ ಅದರ ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಸೊ ಈ 2 ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಪೀರಿಯಡ್ಸ್ ಬಂದು ರೆಗ್ಯುಲರ್ ಆಗೋದಕ್ಕೆ, ಅಂದರೆ ಮಂತ್ಲಿ ಆಗೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ. ಸೊ ಇದನ್ನು ಹಾಕಿದ ನಂತರ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿದ್ದಾದ ನಂತರ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ, ಅಂದರೆ ಶೋಧಿಸ್ಕೊಂಡ್ಬಿಡಿ. ಸೊ ಶೋಧಿಸ್ಕೊಂಡು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ ನಂತರ ನೀವು ಒಂದು ½ an hour ಅಥವಾ 1 hour ಯಾವುದೇ ಒಂದು ಟೀ, ಕಾಫಿ ಅಥವಾ ಬ್ರೇಕ್ಫಾಸ್ಟ್ನ ಮಾಡಬಾರ್ದು. ಸೊ ಇದೇ ರೀತಿಯಾಗಿ 1 ವಾರಗಳ ಕಾಲ ಸತತವಾಗಿ ಈ ಒಂದು ಡ್ರಿಂಕ್ನ ಕುಡಿದಿದ್ದೇ ಆದಲ್ಲಿ ಸೊ ಪೀರಿಯಡ್ಸ್ ಅನ್ನೋದು ರೆಗ್ಯುಲರ್ ಆಗುತ್ತೆ ಅಂತಲೇ ಹೇಳಬಹುದು. ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಮೇನ್ ರೀಸನ್ ಬಂದು ನಾರ್ಮಲ್ ಆಗಿ ಈಗ PCOD, PCOS ಮತ್ತು ಥೈರಾಯ್ಡ್ ಸಮಸ್ಯೆ ಆಗಿರುತ್ತೆ. ದೆನ್ ಬಂದು ಸ್ಟ್ರೆಸ್ಸಿಂದ ಸಹ ಕೂಡ ಪೀರಿಯಡ್ಸ್ ಅನ್ನೋದು ಇರ್ರೆಗ್ಯುಲರ್ ಆಗುತ್ತೆ. ಮತ್ತು ಜಾಸ್ತಿ ವ್ಯಾಯಾಮ ಮಾಡೋದ್ರಿಂದ ಸಹ ಕೂಡ ಆಗುತ್ತೆ. ಮತ್ತು ಈಗಂತೂ ತುಂಬ ಜಂಕ್ ಫುಡ್, ಆಯಿಲಿ ಫುಡ್ನೆಲ್ಲ ಹೆಚ್ಚಾಗಿ ತಿಂತಾರೆ, ಮತ್ತು ಫಾಸ್ಟ್ ಫುಡ್ನೆಲ್ಲ ಜಾಸ್ತಿ ತಿಂತಾರೆ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಆದಷ್ಟು ಹೆಲ್ತಿ ಆದಂತಹ ಒಂದು ವೆಜಿಟೇಬಲ್ಸ್, ಫ್ರೂಟ್ಸ್ನ ಆದಷ್ಟು ಸೇವನೆ ಮಾಡಬೇಕಾಗತ್ತೆ ನೀವು. ಸೊ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡ್ತಾ ಇರಬೇಕಾಗತ್ತೆ. ಈ ಒಂದು ಡ್ರಿಂಕ್ನ ಕುಡಿದು ಇಷ್ಟನ್ನು ನೀವು ಮಾಡಿ ನಂತರ ವ್ಯಾಯಾಮನ ರೆಗ್ಯುಲರ್ ಆಗಿ ಒಂದು ½ an hour ಆದರೂ ಸಹ ಕೂಡ ಮಾಡಿಕೊಳ್ಬೇಕು. ಸೊ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಾದರೆ ಇಷ್ಟನ್ನು, ಅಂದರೆ ಜಂಕ್ ಫುಡ್, ಫಾಸ್ಟ್ ಫುಡ್ ಮತ್ತು ಆಯಿಲಿ ಫುಡ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಹೆಲ್ತಿ ಡಯಟ್ನ ನೀವು ಫಾಲೋ ಮಾಡಿದ್ದೇ ಆದಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಂದು ರೆಗ್ಯುಲರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.